ಸಚಿವ ಎಚ್ಡಿಕೆ ವಿರುದ್ಧ ಗವರ್ನರ್ಗೆ ಎಸ್ಐಟಿ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಗವರ್ನರ್ಗೆ ಲೋಕಾಯುಕ್ತ ಎಸ್ಐಟಿ ಪತ್ರ ಬರೆದ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರ ನಡೆಯನ್ನ ನೋಡ್ತಾ ಇದ್ರೆ ಅವರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರನ್ನ? ಕುಮಾರಸ್ವಾಮಿ ಅವರನ್ನ. ಎಷ್ಟೋ ಜನರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಆದೇಶಿಸಿದ್ದಾರೆ. ಅವ್ಯವಹಾರ ಮಾಡಿದವರ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಎಚ್ಡಿ ಕುಮಾರಸ್ವಾಮಿ ಮೇಲೆ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ಕೇಳಿ 9 ತಿಂಗಳಾಯಿತು. ಇಷ್ಟಾದ್ರೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ ಅಂತ ಆರ್ಬಿ ತಿಮ್ಮಾಪುರ ಮಾತನಾಡಿದ್ದಾರೆ. ಎಷ್ಟೋ ಜನರಿಗೆ ಪ್ರಾಸಿಕ್ಯೂಷನ್ಗೆ ಆದಂಥ ಅವ್ಯವಹಾರವನ್ನು ತನಿಖೆ ಮಾಡಿ ಆ ತನಿಖೆಯಲ್ಲೇ ಹೇಳಿದ್ದಾರೆ ಇದು ತಪ್ಪಾಗಿದೆ, ನಮಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಿ. ಅದರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಕೇಳಿ 9 ತಿಂಗಳಾಯಿತು. ಹಾಗೆ ಹಲವಾರು BJP ನಾಯಕರು ಪ್ರಾಸಿಕ್ಯೂಷನ್ ಕೇಳಿದ್ರು. ಆ ಪ್ರಾಸಿಕ್ಯೂಷನ್ 9 ತಿಂಗಳಾದರೂ ಕೊಡಲಾರ್ದಂಥ ರಾಜ್ಯಪಾಲರು ದಿಢೀರ್ನೇ ಬಂದು ಯಾರೋ ಒಬ್ರು ಅರ್ಜಿ ಕೊಡ್ತಾರೆ, ಅದರಲ್ಲಿ ಎನ್ಕ್ವೈರಿ ರಿಪೋರ್ಟ್ ಇರೋದಿಲ್ಲ. ಆದಾಗ್ಯೂ ತತ್ಕ್ಷಣ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತಕ್ಕಂಥ ನಡೆ ಏನಿದೆ ಸಂವಿಧಾನ ಬಾಹಿರ ಇದೆ. ಇವರು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿಲ್ಲ, ಇದು ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿ ಕರ್ನಾಟಕ ರಾಜ್ಯದ ಸರ್ಕಾರವನ್ನು ಕಿತ್ತಬೇಕು ಅಂತಕ್ಕಂಥ ಭಾವನೆಯಿಂದ ಏನು ಬಂದಿದ್ದಾರೆ. ಇವರು ರಾಜ್ಯಪಾಲರಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ, ರಾಜ್ಯಪಾಲರಾಗಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ತತ್ಕ್ಷಣ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೆರಳಬೇಕು. ಬೇಸ್ ಮೇಲೆ ಗೊಂದಲ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕಲ್ಲ. ಯಾವ ಬೇಸ್ ಮೇಲೆ ಇದ್ರಪ್ಪ, ಇಂಥ ಬೇಸ್ ಮೇಲೆ ನನಗೆ ಅನುಮಾನ ಇದೆ, ಇಂತಿಂಥ ಎನ್ಕ್ವೈರಿಯಲ್ಲಿ ಇಂಥದ್ದಿದೆ ಅಂತಕ್ಕಂಥ ಜನತೆಗೆ ಹೇಳಲಿ.